ಸ್ನೇಹಿತರೀಗ ವಿಶೇಷವಾಗಿ ಮಕ್ಕಳಿಗೆ ಪರೀಕ್ಷೆ ಸಮಯ, ಈ ಸಮಯದಲ್ಲಿ ಒಂದು ವಿಶೇಷವಾಗಿರುವಂಥ ಶ್ಲೋಕವನ್ನು ಹೇಳ್ಕೊಡ್ತೀನಿ. ನಿತ್ಯ ಮಕ್ಕಳಿಗೆ ಹೇಳಿಸ್ರಿ. ಮಕ್ಕಳೇ ಹೇಳಿದರೆ ಬಹಳಷ್ಟು ಒಳ್ಳೆಯದು. ಬೆಳಗ್ಗೆ ಸ್ನಾನ ಆದ ತಕ್ಷಣ ದೇವರ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಅಥವಾ ಎಣ್ಣೆ ದೀಪ ಒಂದು ದೀಪವನ್ನು ಹಚ್ಚಿಟ್ಟು, ನಿಮ್ಮ ಮನೆಯಲ್ಲಿ ಸರಸ್ವತಿ ಫೋಟೋ ಇದ್ದರೆ ಒಳ್ಳೆಯದು, ಇಲ್ಲದೇ ಇದ್ದರೆ ಸರಸ್ವತಿ ಸ್ಮರಣೆಯನ್ನು ಮಾಡಿಕೊಂಡ್ರೂ ಸಾಕು. ಅಲ್ಲಿ ಅನುಸಂಧಾನವನ್ನು ಮಾಡ್ಕೊಳ್ಬೇಕು. ಅಂದರೆ ಸರಸ್ವತಿ ಇಲ್ಲಿ ಇದ್ದಾಳ ಅಂಥೇಳಿ ಒಂದು ಶ್ರೀಕಾರವನ್ನು ಹಾಕಿ ಆದರೂ ಅದರ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿಡಬೇಕು. ಒಂದು ಶ್ರೀಕಾರ ರಂಗೋಲಿ ಬರೆದು ಅದರ ಮುಂದೆ ಒಂದು ತುಪ್ಪದ ದೀಪ ಹಚ್ಚಿ ಇಡಬೇಕು. ಅಕಸ್ಮಾತ್ ನೀವು ಸರಸ್ವತಿ ರಂಗೋಲಿ ಹಾಕ್ತೀನಿ ಅಂದರೆ ಒಳ್ಳೆಯದು. ಅದು ಶ್ಲೋಕ ಕೂಡ ಈಗಾಗಲೇ ಹೇಳ್ಕೊಟ್ಟೇನಿ. ಈ ರಂಗೋಲಿ ಕೂಡ ಈಗ ಹಾಕಿನಲ್ಲ, ಅದು ಈ ರಂಗವಲ್ಲಿಯನ್ನು ಹಾಕಿ ದೇವ್ರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಯಥಾಶಕ್ತಿ ನಾನು ಸಂಕಲ್ಪವನ್ನು ಹೇಳ್ತೀನಿ. ಆ ರೀತಿಯಾಗಿ ನಿತ್ಯ ಸಂಕಲ್ಪವನ್ನು ಮಾಡಿಕೊಂಡು 3 ಸಾರಿ ಈ ಶ್ಲೋಕವನ್ನು ಪಾರಾಯಣ ಮಾಡಿರಿ. ಪರೀಕ್ಷೆ ಸಮಯದ ಭಯ ಏನಿರ್ತದಲ್ಲ ಎಲ್ಲ ಹೊರಟು ಹೋಗ್ತದೆ. ಓದಿದ್ದು ಕೂಡ ಮಕ್ಕಳಿಗೆ ನೆನಪು ಬರ್ತದೆ. ಅಂದರೆ ಎಷ್ಟೋ ಸಲ ಏನಾಗ್ತದೆ, ಎಷ್ಟು ಓದಿರ್ತಾರೆ ನೆನಪೇ ಬರೋದಿಲ್ಲ ಬರಿಬೇಕಾದ್ರೆ. ಆ ರೀತಿಯಾಗಿ ಅದಕ್ಕೆ ಮಕ್ಕಳು ಓದುವಕ್ಕಿಂತ ಮುಂಚೆ, ಅಂದರೆ ಏನು ಸ್ನಾನ ಮಾಡಿ ತಿನಿಸು ತಿಂದು ಓದ್ಲಿಕ್ಕೆ ಹೋಗಿ ಕೊಡೋಕ್ಕಿಂತ ಮುಂಚೆ ಸ್ನಾನ ಮಾಡಿ ದೇವ್ರ ಮುಂದೆ ಒಂದು ತುಪ್ಪದ ದೀಪ ಹಚ್ಚಿಟ್ಟು ಈ ಶ್ಲೋಕವನ್ನು 3 ಸಾರ ಪಾರಾಯಣ ಮಾಡಿ ನಂತರ ಓದ್ಲಿಕ್ಕೆ ಹೋದರೆ ಎಷ್ಟೋ ವಿಷಯಗಳು ನೆನಪಲ್ಲಿ ಉಳಿತದೆ. ಅಕಸ್ಮಾತಾಗಿ ಮಕ್ಕಳು ಬಹಳಷ್ಟು ಸಣ್ಣವರಿದ್ದಾರೆ, ಹೇಳಲಿಕ್ಕೆ ಬರೋದಿಲ್ಲ ಅಂದರೆ ತಾಯಂದರು ಕೂಡ ಬೆಳಗ್ಗೆ ಸ್ನಾನ ಮಾಡಿ ಬಂದು ದೇವ್ರ ಮುಂದೆ, ಅಂದರೆ ಒಂದು ನಿಮಗೆ ರಂಗೋಲಿ ಹಾಕ್ಲಿಕ್ಕಾದರೆ ಹಾಕ್ಬೋದು, ಇಲ್ಲಾಂದರೆ ಒಂದು ಬರೀ ಶ್ರೀಕಾರ ಹಾಕಿಬಿಟ್ರೆ ಸಾಕು. ಶ್ರೀಕಾರ ಹಾಕಿ ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ಸರಸ್ವತಿ ಸ್ತೋತ್ರವನ್ನು ನಿಮ್ಮ ಮಕ್ಕಳ ಹೆಸರಲ್ಲಿ, 2 ಮಕ್ಕಳಿದ್ದರೆ 2 ಮಕ್ಕಳ ಹೆಸರು ತೊಗೊಳ್ಬೇಕು, ಒಂದೇ ಮಕ್ಕಳಿದ್ದರೆ ಒಂದೇ ಮಕ್ಕಳು, ಎಷ್ಟು ಮಕ್ಕಳಿರ್ತಾರೋ ಅವರೆಲ್ಲರ ಹೆಸರು ತೊಗೊಂಡು ಈ ಶ್ಲೋಕವನ್ನು 3 ಸಾರಿ ಪಾರಾಯಣ ಮಾಡಬೇಕು. ನಾ ಸಂಕಲ್ಪ ಕೂಡ ಹೇಳ್ಕೊಡ್ತೀನಿ. ಅದನ್ನು ಹೇಳಿ ಈ ಶ್ಲೋಕವನ್ನು ಪಾರಾಯಣ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಮಕ್ಕಳು ಓದಿದ್ದು ಬೇಗನೆ ಅವರಿಗೆ ಮನಸ್ಸಿನಲ್ಲಿ ಉಳಿತದೆ. ಮೊದಲು ದೇವರ ಮುಂದೆ ಕೂತ್ಕೊಂಡು ಕೈ ಮುಗಿದು ಸಂಕಲ್ಪ ಹೇಳಬೇಕು. ಸರಸ್ವತಿ ಮಹಂ ವಂದೇ ವೀಣಾ ಪುಸ್ತಕದ ಹರಣಿಂ ಹಂಸವಾನ ಸಮಾಯುಕ್ತಂ ವಿದ್ಯಾದಾನ ಕರಿಂ ಮಮ ಅಂತಿದ್ದಲ್ಲೇ ಹೆಸರನ್ನು ಹೇಳ್ಕೊಳ್ಬೇಕು. ಈ ರೀತಿಯಾಗಿ ಮೊದಲು ಸಂಕಲ್ಪ ಮಾಡ್ಕೊಳ್ಬೇಕು. ಆಮೇಲೆ ಶ್ಲೋಕ ವಿಡಿಯೋದೊಳಗೆ ಬರ್ತದೆ ನೋಡ್ರಿ. ಇದು ಸರಸ್ವತಿಯ 12 ನಾಮ ಅಂತ ಹೇಳ್ತೀವಿ. ಈ 12 ನಾಮಗಳನ್ನು ನಿತ್ಯ ಪಾರಾಯಣ ಮಾಡೋದ್ರಿಂದ, ನಿತ್ಯ ಪಠಣೆಯನ್ನು ಮಾಡೋದ್ರಿಂದ ನಾಲಿಗೆ ಮೇಲೆ ಸರಸ್ವತಿ ನಿಲ್ಲಿಸ್ತಾಳಂತೆ. ಅದಕ್ಕಾಗಿ ಈ ನಾಮಗಳನ್ನು 12 ನಾಮಗಳನ್ನು ನಿತ್ಯ ಹೇಳ್ತಾ ಹೋಗಬೇಕು. ಪ್ರಥಮಂ ಭಾರತೀ ನಾಮ, ದ್ವಿತೀಯಂಚ ಸರಸ್ವತಿ, ತೃತೀಯಂ ಶಾರದಾ ದೇವಿ, ಚತುರ್ಥಂ ಹಂಸವಾಹಿನಿ, ಪಂಚಮಂ ಜಗತಿ ಖ್ಯಾತ, ಷಷ್ಠಂ ವಾಣೀಶ್ವರಿ ತಥಾ ಕೌಮಾರಿ, ಸಪ್ತಮಂ ಪ್ರೋಕ್ತ, ಅಷ್ಟಮಂ ಬ್ರಹ್ಮಚಾರಿಣಿ, ನವಮಂ ಬುದ್ಧಿದಾತ್ರಿ ಚ, ದಶಮಂ ವರದಾಯಿನಿ, ಏಕಾದಶಂ ಕ್ಷುದ್ರಘಂಟಾ, 12 ಭುವನೇಶ್ವರಿ. ಇನ್ನು ಫಲಶ್ರುತಿಯನ್ನು ನಾವು ಏನು ಮಾಡಬೇಕು ಅಂದರೆ 2 ಸಲ ಬರೀ ಶ್ಲೋಕ ಹೇಳಬೇಕು. 3ನೇ ಸಲ ಹೇಳ್ತಿರ್ತೇವಲ್ಲ ಫಲಶ್ರುತಿ ಹೇಳಬೇಕು. ಫಲಶ್ರುತಿ 2 ಸಲ ಹೇಳಬಾರ್ದು. ಕೊನೆಯ ಸಲ ಹೇಳ್ತಿರ್ತಿಲ್ಲ 3ನೇ ಸಲ ಹೇಳಬೇಕಾದ್ರೆ ಈ ಫಲಶ್ರುತಿಯನ್ನು ಹೇಳಬೇಕು. ಫಲಶ್ರುತಿ ಬ್ರಾಹ್ಮಿ 12 ನಾಮಾನಿ ಸಂಧ್ಯಂ ಯಪ್ಪಟೆನ್ನರಃ ಸರ್ವಸಿದ್ಧಿಕರಿ ತಸ್ಯ ಪ್ರಸನ್ನ ಪರಮೇಶ್ವರಿ, ಸಾಮಿ ವಸತು ಜಿಂಹಾಗ್ರೆ ಬ್ರಹ್ಮರೂಪಾ ಸರಸ್ವತಿ ಇತಿ ಶ್ರೀ ಸರಸ್ವತಿ 12 ನಾಮಸ್ತೋತ್ರ ಸಂಪೂರ್ಣಂ. ದೇವಾದಿದೇವತೆಗಳು ಕೂಡ ಸರಸ್ವತಿಯನ್ನು 12 ನಾಮದಿಂದ ಆಕೆಯನ್ನು ವರ್ಣನೆಯನ್ನು ಮಾಡ್ತಾರಂತೆ. ಅದಕ್ಕಾಗಿ ಈ ಸ್ತೋತ್ರ ಅತ್ಯಂತ ಪ್ರಿಯವಾದದ್ದು ಸರಸ್ವತಿಗೆ ಅಂಥೇಳಿ ಈ ಸ್ತೋತ್ರವನ್ನು ನಿತ್ಯ ಮಕ್ಕಳು ಪಾರಾಯಣ ಮಾಡೋದ್ರಿಂದ ಮಕ್ಕಳಿಗೆ ಹೇಳಿಕೊಟ್ರೆ ಬಹಳ ಒಳ್ಳೆಯದು. ಮಕ್ಕಳು ಹೇಳಬೇಕು. ಅಲ್ಲಿ ಸಂಕಲ್ಪದಲ್ಲಿ ಮಮ್ಮ ಅಂತಿದ್ದಲ್ಲೇ ಮಕ್ಕಳು ತಮ್ಮ ಹೆಸರನ್ನು ಹೇಳಿಕೊಂಡು ನನಗೆ ವಿದ್ಯೆಯನ್ನು ದಾನ ಮಾಡು ಅಂತ ಬೇಡ್ಕೊಂಡ್ರೆ ಖಂಡಿತವಾಗಿಯೂ ಮಕ್ಕಳಿಗೆ ಒಳ್ಳೆಯದಾಗ್ತದೆ. ಪರೀಕ್ಷೆ ಭಯ ಕೂಡ ದೂರ ಆಗ್ತದೆ. ಅವರು ಓದಿದ್ದು ಕೂಡ ನೆನಪಲ್ಲಿ ಇರ್ತದೆ. ಈ ಸರಳವಾಗಿರುವಂಥ ಶ್ಲೋಕವನ್ನು ವಿಡಿಯೋ ಒಳಗೆ ಹಾಕೀನಿ, ನೋಡಿ ಮಕ್ಕಳಿಗೆ ನೀವು ಹೇಳ್ಕೊಡ್ರಿ. ಮಕ್ಕಳಿಗೆ ಅನ್ಲಿಕ್ಕೆ ಬರೋದಿಲ್ಲ ಅನ್ನೋದಾದರೆ ನೀವು ಕೂಡ ಮಕ್ಕಳ ಹೆಸರಲ್ಲಿ ನೀವು ಕೂಡ ಹೇಳ್ಬೋದು. ಇದು ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ಯಾರು ದೊಡ್ಡವರು ಎಕ್ಸಾಮ್ ಬರೀತಿರ್ತೀರಿ, ದೊಡ್ಡ ಎಕ್ಸಾಮ್ಗಳನ್ನ ಬರೀತಾರೆ, ಅವರು ಕೂಡ ಇದನ್ನು ಹೇಳ್ಬೋದು. ಈ ರೀತಿಯಾಗಿ ಸರಳವಾಗಿರುವಂಥ ಶ್ಲೋಕವನ್ನು ಹೇಳ್ಕೊಟ್ಟೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.